ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಚೇತನಾಚಾರ್ಯ. ಸೊ ನನ್ನೆಲ್ಲ ಯೂಟ್ಯೂಬ್ ವ್ಯೂವರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಇದೇ ರೀತಿ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಹೋಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡಬೇಕು ಅಂತ ಇದ್ದೀನಿ. ಸೊ ಮೇಲಾಗಿ ನಾನು ಕೊಡುವಂತಹ ಪರಿಹಾರಗಳು ತುಂಬ ಸರಳವಾಗಿರುತ್ತೆ ಮತ್ತು ಯಾವುದೇ ರೀತಿ ನಿಮಗೆ ಎಕ್ಸ್ಪೆನ್ಸಿವ್ ಆಗಿರಲ್ಲ. ಸೊ ನಮ್ಮಲ್ಲಿ ಕನ್ಸಲ್ಟೇಷನ್ ಬಂದಾಗ ನಿಮಗೆ ಮ್ಯಾಕ್ಸಿಮಮ್ ಈ ಪರಿಹಾರಗಳು ಕೂಡ ಕವರ್ ಆಗಿರುತ್ತೆ. ಸೊ ಹಾಗಾಗಿ ನನ್ನ ಕೆಲವೊಂದು ವಿಡಿಯೋಸ್ಗಳನ್ನ ನೀವು ನೋಡ್ತಾ ಹೋದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾನು ಕೊಡ್ತಿರುವಂತಹ ಪರಿಹಾರಗಳು ಬಂದ್ಬಿಟ್ಟು ಸುಮ್ಮನೆ ನಿಮ್ಗೆ ಯಾವುದೋ ಬುಕ್ಸ್ ಅನ್ನ ನೋಡ್ಬಿಟ್ಟು ಬುಕ್ಸ್ ಅಲ್ಲಿ ಅಧ್ಯಯನವನ್ನು ಮಾಡ್ಬಿಟ್ಟು ಏನೋ ಒಂದು ಅಧ್ಯಯನದ ರೂಪದಲ್ಲಿ ಕೊಡ್ತಾ ಇಲ್ಲ. ಸೊ ಅನುಭವದ ರೀತಿಯಲ್ಲಿ ನಿಮಗೆ ಪರಿಹಾರಗಳನ್ನ ಕೊಡ್ತಾ ಇದ್ದೀನಿ. ಈ ಪರಿಹಾರಗಳನ್ನ ನಾವು ಜನಗಳಿಗೆ ಅಪ್ಲಿಕೇಬಲ್ ಮಾಡಿಬಿಟ್ಟು ಅವರಿಂದ ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗಾಗಿ ಈ ರೀತಿ ಪರಿಹಾರಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಸೊ ಇಂದಿನ ದಿವಸ ನಾನು ನಿಮಗೆ ತಿಳಿಸ್ತಿರುವಂತಹ ಪರಿಹಾರ ಕೇತು ಗ್ರಹಕ್ಕೆ ಕೆಲವೊಂದು ಪರಿಹಾರಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ನೋಡಿ, ಇಲ್ಲಿ ನಾನು ಹೇಳುವ ಪ್ರಕಾರ ಪ್ರತಿಯೊಂದು ಗ್ರಹಕ್ಕೂ ಕೂಡ ಸಾವಿರಾರು ಪರಿಹಾರಗಳು ಕಂಡು ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಸಾವಿರಾರು ಪರಿಹಾರಗಳನ್ನ ನಾವು ಕೊಡ್ಲಿಕ್ಕೆ ಆಗಲ್ಲ. ಸೊ ಅದರಲ್ಲಿ ಪೂಜೆ ಬರ್ಬೋದು, ಹೋಮ ಬರ್ಬೋದು, ಮತ್ತೊಂದು ಪುಣ್ಯಕ್ಷೇತ್ರ ದರ್ಶನ ಮಾಡುವಂತದ್ದು ಪ್ರತಿಯೊಂದು ಕೂಡ ಬರ್ಬೋದು. ಬಟ್ ಅದನ್ನ ಎಲ್ಲರೂ ಕೂಡ ಜನಸಾಮಾನ್ಯರಿಗೆ ಮಾಡ್ಲಿಕ್ಕಾಗಲ್ಲ. ಕೆಲವೊಬ್ರು ತುಂಬಾ ರಿಚ್ ಆಗಿರುವಂತಹ ಪರ್ಸನ್ಸ್ ಇರ್ತಾರೆ, ಕೆಲವೊಬ್ರು ತುಂಬಾ ಬಡತನದಲ್ಲಿ ಇರ್ತಾರೆ. ಸೊ ರಿಚ್ ಆಗಿಂತ ಇರುವಂತವ್ರು ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡ್ತಾರೆ. ಸೊ ಅವರ ಕಷ್ಟಗಳನ್ನ ನೀಗಿಸ್ಕೊಂತಾರೆ, ಅವ್ರ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ. ಸೊ ಹಣಕಾಸಿನ ತೊಂದರೆ ಇದ್ದವರು ಕೆಲವೊಂದು ಪರಿಹಾರಗಳನ್ನ ಮಾಡದೆ ಜೀವನದಲ್ಲಿ ತುಂಬಾ ಕಷ್ಟವನ್ನ ನರಳ್ತಾ ಹೋಗ್ತಿರ್ತಾರೆ. ಸೊ ಇಂಥವರಿಗೆ ಈ ವಿಡಿಯೋಗಳನ್ನ ನೋಡೋದ್ರಿಂದ ಇದರಲ್ಲಿ ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಜೀವನದಲ್ಲಿ ಕೊಂಚ ಬದಲಾವಣೆನ ತರಲಿಕ್ಕೋಸ್ಕರ ನಾನು ವಿಡಿಯೋಸ್ ಮಾಡ್ತಾ ಇರೋದು. ಸೊ ನೋಡಿ, ಈ ಒಂದು ಪರಿಹಾರಗಳನ್ನ ನಿಮ್ಮ ಜೀವನದಲ್ಲಿ ಏನಾದ್ರು ಈ ರೀತಿ ಸಮಸ್ಯೆಗಳಿದ್ರೆ ಇದನ್ನ ಮಾಡಿ 100% ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಬರುತ್ತೆ. ಬಟ್ ತುಂಬಾ ಜನ ಹೇಳ್ತಾರೆ, ಗುರುಗಳೇ ಒಂದ್ಸಲ ಮಾಡದೆ ಯಾಕೋ ಸರಿ ಆಗ್ಲಿಲ್ಲ. ನಾನು ಹೇಳೋದು ಒಂದ್ಸರಿ ಮಾಡೋದಲ್ಲ, ನಾವೇ ಹೇಳಿರುವಂತಹ ಪರಿಹಾರಗಳನ್ನ ಪದೇ ಪದೇ ರಿಪೀಟ್ ಮಾಡ್ತಾ ಹೋಗ್ಬೇಕು. ಸೊ ಪದೇ ಪದೇ ರಿಪೀಟ್ ಮಾಡ್ತಾ ಹೋದ್ರೆ ನಿಮಗೆ 100% ಪರಿಹಾರ ಸಿಗ್ತಾ ಹೋಗುತ್ತೆ. ಸೊ ಈಗ ವಿಚಾರಕ್ಕೆ ಬರೋಣ. ನೋಡಿ, ಕೇತು ಗ್ರಹ ಎಲ್ಲರಿಗೂ ಗೊತ್ತೇ ಇದೆ. ಗ್ರಹಗಳಲ್ಲಿ 9 ಗ್ರಹಗಳಿದಾವೆ, ಅದರಲ್ಲಿ 7 ನಮಗೆ ಗೊತ್ತಿರುವಂತಹ ಗ್ರಹಗಳಿದಾವೆ. ಇನ್ನೆರಡು ಗ್ರಹಗಳು ಬಂದ್ಬಿಟ್ಟು ರಾಹು ಮತ್ತೆ ಕೇತು. ರಾಹು ಮತ್ತೆ ಕೇತುಗಳನ್ನ ನಾವು ಇಮ್ಯಾಜಿನರಿ ಪ್ಲಾನೆಟ್ಸ್ ಅಂತ ಕರಿತೀವಿ. ಅದು ಕಣ್ಣುಗಳಿಗೆ ಕಾಣಲ್ಲ. ಅದೊಂದು ಸ್ಪರ್ಶ ಬಿಂದು ಆಗಿರುತ್ತೆ ಅಷ್ಟೇ. ಹಾಗಾಗಿ ಇಲ್ಲಿ ರಾಹು ಮತ್ತೆ ಕೇತುಗಳು ಮನುಷ್ಯನ ಜೀವನದಲ್ಲಿ ತುಂಬಾನೇ ಆಟ ಆಡ್ತಾ ಹೋಗುತ್ತೆ. ನಮಗೆ ಅತಿಯಾದಂತಹ ಆಸೆಯನ್ನ ಕೊಡುವಂತದ್ದೇ ರಾಹು ಅಂತ ಕರಿತೀವಿ. ನೋಡಿ, ನಾವು ಮೊಬೈಲ್ ಅಲ್ಲಿ ಮಾತಾಡ್ತಿರುವಂತದ್ದು ರಾಹು ಇದು. ನಾನು ಮೊಬೈಲ್ ಅಲ್ಲಿ ಮಾತಾಡಿದಂತಹ ವಿಷಯ ನಿಮಗೆ ಬರ್ತಿರುವಂತದ್ದು ಕೂಡ ರಾಹು ಇಂಡಿಕೇಶನ್ ಅಂತ ನಾವು ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ರಾಹು ಗ್ರಹದ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಇಂದಿನ ದಿವಸದಲ್ಲಿ ನಾನು ಕೇತು ಗ್ರಹದ ಕೆಲವೊಂದು ಪರಿಹಾರಗಳನ್ನ ಕೊಡ್ತಾ ಹೋಗ್ತೀನಿ. ನೋಡಿ, ಯಾರ ಜಾತಕದಲ್ಲಿ ಕೇತು ಕೆಟ್ಟೋಗಿರ್ತಾನೆ, ಕೇತುವನ್ನ ನಾವು ಮೋಕ್ಷಕಾರಕ ಅಂತ ಕರಿತೀವಿ. ನಿಮಗೆ ಕೇತು ಅನ್ನುವಂತಹ ಗ್ರಹ ಅರ್ಥ ಆಗದೆ ಹೋದ್ರೆ ನಾವು ಕೇತುನ ಗಣಪತಿ ಅಂತ ಕರಿತಾ ಹೋಗ್ತೀವಿ. ನೀವು ಗಣಪತಿಯನ್ನ ಪೂಜೆ ಮಾಡೋದ್ರಿಂದ ಕೇತುವಿಗೆ ಬಂದಂತಹ ಸಮಸ್ಯೆಗಳಿಂದ ಹೊರ ಬರ್ಬೋದು. ಹಾಗಾಗಿ ನಾವು ಕೇತು ಗ್ರಹ ನಿಮ್ಮ ಜಾತಕದಲ್ಲಿ ಏನಾದ್ರೂ ಲಗ್ನದಲ್ಲಿ ನಿಮ್ಮ ಅಧಿಪತಿ ಏನಾದ್ರೂ ಕೇತು ಆಗಿದ್ರೆ, ಕೇತು ಗ್ರಹ ಏನಾದ್ರೂ ನಿಮಗೆ ಅಷ್ಟಮ ದಶ ಸ್ಥಾನಗಳು ಅಂತಂದ್ರೆ 8ನೇ ಮನೇಲಿದ್ರೆ, ಮತ್ತೆ ದುಷ್ಟ ಸ್ಥಾನಗಳು ಅಂತ ಬರ್ತಾ ಹೋಗುತ್ತೆ. ದುಷ್ಟ ಸ್ಥಾನಗಳು ಅಂದ್ರೆ 6ನೇ ಮನೆ ಮತ್ತೆ 8ನೇ ಮನೆ 12ನೇ ಮನೆಯಲ್ಲಿ ಏನಾದ್ರೂ ಸ್ಥಿತವಾಗಿದ್ರೆ ಅವಾಗ ನಿಮಗೆ ಕೇತು ಕೆಟ್ಟೋಗಿದೆ ಅನ್ನುವಂತಹ ಪ್ರಿಡಿಕ್ಷನ್ ಅನ್ನು ಕೊಡಬಹುದು. ಇಷ್ಟೇನಾ ಸರ್ ಗುರುಗಳೇ ಅಂತ ಕೇಳಿದ್ರೆ ನೀವು ಇಷ್ಟೇ ಅಲ್ಲ, ಇನ್ನು ತುಂಬಾ ರೀತಿಯಾದಂತಹ ವೇನಲ್ಲಿ ನಾವು ಪ್ರಿಡಿಕ್ಷನ್ ಕೊಡಬಹುದು. ಒಂದು ಬಾರಿ ನಿಮ್ಮ ಜಾತಕವನ್ನ ಚೆಕ್ ಮಾಡಿಸಿ ನಿಮ್ಮ ಕೇತುವಿನ ಪೊಸಿಷನ್ ಹೇಗಿದೆ ತಿಳ್ಕೊಂತ ಹೋಗಿ. ನಿಮಗೆ ಜಾತಕವನ್ನ ಚೆಕ್ ಮಾಡಿಸ್ತಾ ಇದ್ರು ಕೂಡ ನಾನು ಹೇಳಿರುವಂತಹ ಕೆಲವೊಂದು ನಿಮ್ಮ ಜೀವನದಲ್ಲಿ ಏನಾದ್ರೂ ಅನುಭವಗಳು ಕಂಡು ಬಂದ್ರೆ 100% ನಿಮ್ಮ ಜಾತಕದಲ್ಲಿ ಕೇತು ಕೆಟ್ಟೋಗಿದೆ ಅಂತ ಅರ್ಥ. ನೋಡಿ, ಯಾರ ಜೀವನದಲ್ಲಿ ಸಿಕ್ಕಿದ್ದನ್ನ ಅನುಭವಿಸೋಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ಎಲ್ಲ ಇದೆ ಸರ್, ಕೋಟಿಗಟ್ಟಲೆ ಆಸ್ತಿ ಇದೆ, ದುಡ್ಡಿದೆ, ನನ್ನ ಹತ್ರ ಒಳ್ಳೆ ಕಾರ್ ಇದೆ, ನನ್ನ ಜೀವನ ತುಂಬಾ ಚೆನ್ನಾಗಿದೆ, ಬಟ್ ಅದನ್ನ ಅನುಭವಿಸ್ಲಿಕ್ಕೆ ಆಗ್ತಿಲ್ಲ ನನಗೆ. ಅದನ್ನ ಅನುಭವಿಸ್ಬೇಕು ಅಂದ್ಕೊಂಡ ಸಂದರ್ಭದಲ್ಲಿ ನಮ್ಗೆ ಹುಷಾರಿಲ್ದಂಗ ಆಗೋದು. ಮನೇಲಿರುವಂತದ್ದು ಇಲ್ಲ ಅಂತಂದ್ರೆ ಯಾರಾದ್ರೂ ನಮ್ಮ ಮನೆಯಲ್ಲಿರುವಂತಹ ಹಿರಿಯರು ಆ ಕಂಟ್ರೋಲ್ ಅಲ್ಲಿ ತುಂಬಾ ಕಂಟ್ರೋಲ್ ಅಲ್ಲಿ ಇರುವಂತಹ ಸಮಸ್ಯೆ ಬರುವಂತದ್ದು. ಇಲ್ಲಾಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮ ಇಬ್ರು ಇರ್ತಾರೆ. ಅದರಲ್ಲಿ ತಮ್ಮನಿಗೆ ಬಂದ್ಬಿಟ್ಟು ಜಾಸ್ತಿ ಏನಾದ್ರೂ ಒಂದು ಪ್ರಿಯಾರಿಟಿನ ಕೊಡುವಂಥದ್ದು. ಅವರ ಅಣ್ಣನಿಗೆ ಜೀವನದಲ್ಲಿ ಏನೇ ಸಿಗುವಂತದ್ದು ಕೂಡ ತುಂಬಾ ವಿರಳವಾಗಿ ಸಿಗುವಂತದ್ದು. ಮತ್ತೆ ಹಲವಾರು ಅಂದ್ರೆ ತುಂಬಾ ಜಗಳ ಆಗುವಂತದ್ದು. ಮನೇಲಿ ಏನಾದ್ರು ಕೇಳಿದ್ರೆ ನಿಮ್ಗೆ ಪದೇ ಪದೇ ಜಗಳ ಆಗುವಂತದ್ದು. ನಿಮ್ಮನೇಲಿ ಒಂದ್ ಕಾರ್ ಇರುತ್ತೆ, ಆ ಕಾರನ್ನ ತಗೊಂಡು ಹೋಗ್ಬೇಕಂತಂದ್ರೆ ಇನ್ನೊಬ್ರು ಪರ್ಮಿಷನ್ ತಗೊಂಡು ಹೋಗ್ಬೇಕಾಗಂತದ್ದು. ಅದು ನಿಮ್ದಾದ್ರೂ ಕೂಡ ನಿಮ್ಗೆ ಅದನ್ನ ಅನುಭವಿಸ್ಲಿಕ್ಕೆ ಯೋಗ ಸಿಗಲ್ಲ. ಮನೇಲಿ ತುಂಬಾ ದುಡ್ಡಿದೆ ಗುರುಗಳೇ,
ಸೊ ಆದ್ರೂ ನಮಗೆ ಅದನ್ನ ಖರ್ಚು ಮಾಡೋಕೆ ಗೊತ್ತಾಗ್ತಿಲ್ಲ, ಅನುಭವಿಸಕ್ ಆಗ್ತಿಲ್ಲ. ಸೊ ಅನುಭವಿಸದೆ ಇರುವಂತಹ ಸಮಸ್ಯೆ ಇರುವವರಿಗೆ ನಾವು ಕೇತು ಅಂತ ಕರಿತೀವಿ. ಸೊ ಪ್ರತಿಯೊಂದು ಇರುತ್ತೆ ಲೈಫಲ್ಲಿ, ಪ್ರತಿಯೊಂದು ಇದ್ರೂ ಕೂಡ ಅದನ್ನ ನೀವು ಅನುಭವಿಸ್ಲಿಕ್ಕೆ ಆಗಲ್ಲ. ಸೊ ಇಂಥ ಸಂದರ್ಭದಲ್ಲಿ ನೀವು ನಮ್ಮ ಜಾತಕದಲ್ಲಿ ಕೇತು ಕೆಟ್ಟೋಗಿದೆ ಅಂತ ಅನ್ಕೋಬಹುದು. ಸೊ ಇದಕ್ಕೆ ನಾವು ಲಗ್ನಾಧಿಪತಿ ಕೇತು ಅಂತ ಕರಿತೀವಿ, ಅಥವಾ ಸಪ್ತಮದಲ್ಲಿ ರಾಹು ಬಂದೇ ಬರುತ್ತೆ. ಯಾಕಂದ್ರೆ ಕೇತು ಮತ್ತೆ ರಾಹು 180 ಡಿಗ್ರಿ ಆಕ್ಸಿಸ್ ಅಲ್ಲಿ ಇರುತ್ತೆ ಜಾತಕಗಳಲ್ಲಿ. ಸೊ ಹಾಗಾಗಿ ನಿಮ್ಗೆ ಗೊತ್ತಾಗಲ್ಲ ಜಾತಕಗಳಲ್ಲಿ ರಾಹು ಕೆಟ್ಟಿದೆ ಅಥವಾ ಕೇತು ಕೆಟ್ಟಿದೆ ಅಂದ್ಬಿಟ್ಟು. ಸೊ ಕೇತು ಏನಾದ್ರು ನಿಮ್ಮ ಜಾತಕದಲ್ಲಿ ಕೆಟ್ಟಿದ್ರೆ ಇಂತಹ ಸಮಸ್ಯೆಗಳು ನಿಮ್ಗೆ ಬರ್ತಾ ಹೋಗುತ್ತೆ ಲೈಫಲ್ಲಿ. ಮೊದಲನೇದಾಗಿ ನಿಮಗೆ ಅನುಭವಿಸ್ಲಿಕ್ಕೆ ಆಗುವಂತಹ ಸಮಸ್ಯೆಗಳಿದ್ರೆ, ಜೀವನದಲ್ಲಿ ಎಲ್ಲ ಇದ್ರೂ ಕೂಡ ಅನುಭವಿಸ್ಲಿಕ್ಕೆ ಆಗಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನೀವು ಕೇತುವಿನ ಪರಿಹಾರನ ಮಾಡ್ತಾ ಹೋಗ್ಬೋದು. ಸೊ ಏನಪ್ಪಾ ಮಾಡ್ಬೇಕು ಕೇತು ನಮ್ಮ ಜಾತಕದಲ್ಲಿ ಕೆಟ್ಟೋಗಿದ್ರೆ? ನೋಡಿ, ನಮ್ಮ ಜಾತಕದಲ್ಲಿ ಕೇತು ಏನಾದ್ರು ಕೆಟ್ಟೋಗಿದ್ರೆ ನಾವು ನಾಯಿಗಳ ಸೇವೆಯನ್ನ ಮಾಡ್ಬೇಕಾಗುತ್ತೆ, ಶ್ವಾನಗಳು. ಸೊ ನಾಯಿಗಳ ಸೇವೆಯನ್ನ ಮಾಡೋದ್ರಿಂದ ಸೊ ನಮಗೆ 100% ಕೇತುವಿನಲ್ಲಿರುವಂತಹ ದುಷ್ಪರಿಣಾಮಗಳು ಕಡಿಮೆ ಆಗ್ಬಿಟ್ಟು ನಮಗೆ ಉತ್ತಮವಾದಂತಹ ಪರಿಹಾರವನ್ನು ಕೊಡ್ತಾ ಹೋಗುತ್ತೆ. ಸೊ ಮತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ಕರಿಯಾಗಿರುವಂತಂದ್ರೆ ಕರಿ ಬಣ್ಣದ ನಾಯಿಗಳ ಸೇವೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಕೊಂಚ ಬದಲಾವಣೆಯನ್ನ ಕಾಣ್ತಾ ಹೋಗ್ಬೋದು. ಮತ್ತೆ ಇನ್ನೊಂದೇನಂತಂದ್ರೆ, ನಾವು ಕೇತುವನ್ನ ತುಂಬಾ ಅಬ್ಸ್ಟಕಲ್ಸ್ ಅಂತ ಕರಿತಾ ಹೋಗ್ತೀವಿ, ತುಂಬಾ ಸಮಸ್ಯೆಗಳನ್ನ ತಂದೊಡುತ್ತೆ. ಸೊ ಏನಾದ್ರು ಕೇತು ದೇಶದಲ್ಲಿ ಜನನ ಆಗಿದ್ರೆ ನಿಮ್ಮ ಜೀವನದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಶೀತ ಮತ್ತೆ ಕೆಮ್ಮು ಕಫ ಜಾಸ್ತಿ ಇರುವಂತ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ನಾವು ಹಾಸ್ಪಿಟಲ್ ಹೋದಾಗ ನಮಗೆ ಅಸ್ತಮಾ ಇದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಪ್ರಿಡಿಕ್ಷನ್ ಕೊಡ್ತಾ ಹೋಗ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಎದುರುವಂತ ಅವಶ್ಯಕತೆ ಏನಿರಲ್ಲ. ಸೊ ಅದು 0 years to 7 years ತನಕ ಸ್ವಲ್ಪ ಲಂಗ್ಸ್ ವೀಕ್ ಇರುವಂತ ಚಾನ್ಸಸ್ ಇರುತ್ತೆ. ಸೊ ಈ ಕೇತುವಿನ ದಶ ಅಥವಾ ಕೇತುವಿನ ಭುಕ್ತಿ ಅಥವಾ ಏನಾದ್ರು ಕೇತು ಏನಾದ್ರು ತುಂಬಾ ಇನ್ಫ್ಲೂಯೆನ್ಸ್ ಇದ್ರೆ, ಪ್ರಭಾವವನ್ನು ಬೀರ್ತಾ ಇದ್ರೆ, ಸೊ ಇಂಥ ಪ್ರಾಬ್ಲಮ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಕೇತು ಶಾಂತಿಯನ್ನ ಮಾಡಿಸ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಮಗು 7 years ತನಕ ಸ್ವಲ್ಪ ಕೆಮ್ಮು ಜಾಸ್ತಿ ಇರುತ್ತೆ. ಸೊ ಕಾಫ್ ಜಾಸ್ತಿ ಆಗ್ತಾ 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 ಸೊ ಆಫ್ಟರ್ 7 years ಮಗು ತುಂಬಾ ಹೆಲ್ತಿ ಆಗಿರುತ್ತೆ. ಸೊ ಇಂಥ ಪ್ರಾಬ್ಲಮ್ಸ್ ಕೂಡ ಕಾಣ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಮತ್ತೆ ನೀವು ಕೆಲವೊಂದು ಪರಿಹಾರಗಳನ್ನ ಮಾಡ್ಬೇಕಾಗುತ್ತೆ. ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ, ನಾಯಿಗಳ ಸೇವೆಯನ್ನ ಮಾಡೋದ್ರಿಂದ ಇದ್ರ ಪ್ರಭಾವದಿಂದ ಹೊರಗೆ ಬರ್ಬೋದು ಅಂತ ಹೇಳಿದೆ. ಸೊ ಇನ್ನೊಂದು ಬಂದ್ಬಿಟ್ಟು ಚಪ್ಪಲಿ ಇಲ್ಲದೆ ಓಡೋಂಥದ್ದು, ಅಂದ್ರೆ ನೀವು ಸ್ಲಿಪ್ಪರ್ಸ್ ಅನ್ನ ಜಾಸ್ತಿ ಯೂಸ್ ಮಾಡೋದಾಗಿದ್ರೆ ಸೊ ನಿಮ್ಗೆ ಕೇತು ಮೋಕ್ಷಕಾರಕ ಅಂತ ಕರಿತೀವಿ, ಮೋಕ್ಷವನ್ನ ಕೊಡೋದಿಲ್ಲ. ಸೊ ಮ್ಯಾಕ್ಸಿಮಮ್ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಲಿಪ್ಪರ್ಸ್ ಇಲ್ದಲೆ ಓಡಾಡೋದ್ ಕಲಿರಿ. 100% ನಿಮ್ಗೆ ಕೇತುವಿನಿಂದ ನಿಮ್ಗೆ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ. ಸೊ ಏನಪ್ಪಾ ಅಂತಂದ್ರೆ, ಈಗ ಆಫೀಸ್ ಡ್ಯೂಟಿಗೆ ಹೋದ್ರೆ ಓಕೆ, ಆಫೀಸ್ಗೆ ಹಾಕೊಂಡು ಹೋಗಿ. ಮ್ಯಾಕ್ಸಿಮಮ್ ಮನೆಯಲ್ಲಿ ಸುತ್ತಾಡುವಂತ ಸಂದರ್ಭದಲ್ಲಿ ಎಷ್ಟೋ ಜನ ಸ್ಲಿಪ್ಪರ್ಸ್ ಇಲ್ದಲೆ ಮನೆ ಒಳಗೆಲ್ಲ ಓಡಾಡ್ತಿರ್ತಾರೆ, ಸ್ಲಿಪ್ಪರ್ಸ್ ಹಾಕೊಂಡೇ ಓಡಾಡ್ತಿರ್ತಾರೆ. ಸೊ ಇಂಥವ್ರು ಕೂಡ ನೀವು ಸ್ಲಿಪ್ಪರ್ ಇಲ್ದಲೆ ಓಡಾಡೋದ್ರಿಂದ 100% ನೀವು ಕೇತುವಿನ ಪ್ರಭಾವದಿಂದ ಹೊರ ಬರ್ತಾ ಹೋಗ್ಬೋದು. ಸೊ ಇಷ್ಟೇನ ಗುರುಗಳೇ ಪರಿಹಾರ ಅಂದ್ರೆ? ಸೊ ನಿಮಗೆ ಇದೇ ರೀತಿಯಾದಂತಹ ಹಲವಾರು ಪರಿಹಾರಗಳು ಸಿಗ್ತಾ ಹೋಗುತ್ತೆ. ಸೊ ಅದಕ್ಕಿಂತ ಹೆಚ್ಚಿತವಾಗಿ ನೀವು ಕೇತು ಏನಾದ್ರು ನಿಮ್ಮ ಜಾತಕದಲ್ಲಿ ಪ್ರಭಾವ ಇದ್ರೆ ನೀವು ಗುಪ್ತ ವಿಚಾರಗಳ ಬಗ್ಗೆ ಜಾಸ್ತಿ ಆಲೋಚನೆ ಇರುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು ಅಥವಾ ಕವಡೆ ಶಾಸ್ತ್ರ ಆಗಿರ್ಬೋದು ಅಥವಾ ಹಲವಾರು ಗುಪ್ತ ವಿಚಾರಗಳ ಬಗ್ಗೆ ತುಂಬಾ ತಿಳಿದುಕೊಳ್ಳುವಂತಹ ತುಡಿತಾ ಇರುತ್ತೆ. ಸೊ ಮ್ಯಾಕ್ಸಿಮಮ್ ನೋಡಿ, ನಾವು ವಿದ್ಯಾರ್ಥಿಗಳಲ್ಲಿ ನಾವು ಕೇತುವನ್ನ ನೋಡ್ತಾ ಹೋದ್ರೆ ಸೊ ಸುಮಾರು 18ರಿಂದ 21ನೇ ವಯಸ್ಸಿನಲ್ಲಿ ನಿಮ್ಮ ಮಕ್ಕಳು ಈ ಗುಪ್ತ ವಿಚಾರಗಳನ್ನ ತಿಳ್ಕೊಳ್ಳೋದ್ರ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ಅವರು ಎಜುಕೇಶನ್ ಅಲ್ಲಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದು ಮನೆಯಲ್ಲಿ ಗೊತ್ತಾಗಲ್ಲ ಹಿರಿಯರಿಗೆ. ಸೊ ಹಾಗಾಗಿ ಮಕ್ಕಳು ಏನ್ ಮಾಡ್ತಾರೆ, ತನಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳಿಗೆ ಕೆದಕಿ ಹೋಗುವಂತ ಸಂದರ್ಭದಲ್ಲಿ ಸೊ ಓದುವಿನಲ್ಲಿ ತುಂಬಾ ಆಸಕ್ತಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಕೇತುವಿನ ಪ್ರಭಾವ ಇದ್ರೂ ಕೂಡ ಮಕ್ಕಳು ಇಲ್ಲೂ ಕೂಡ ಆದಿ ತಪ್ಪುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಜುಕೇಶನ್ ಕೂಡ ಅರ್ಧಕ್ಕೆ ಡ್ರಾಪ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಇದು ಒಂದು ಪರಿಹಾರವನ್ನ ಮಾಡ್ತಾ ಹೋಗ್ಬೋದು. ಇಷ್ಟೇ ಅಲ್ಲದೆ ಮತ್ತೆ ನೀವು ಚೈಲ್ಡ್ ಲೈಫ್ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ಒಂದು ಚಿಕ್ಕದಾದಂತಹ ಒಂದು ಎಕ್ಕ ಗಣಪತಿ ಅಂತ ಸಿಗುತ್ತೆ. ಸೊ ಅಂಗಡಿಗಳಲ್ಲಿ ತಗೊಳ್ಳಿಕ್ ಹೋಗ್ಬೇಡಿ. ಸೊ ಯಾವ್ದಾದ್ರು ಗುರುಮುಖೇನ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಾವು ಕಳಿಸ್ಕೊಡ್ತೀವಿ. ಸೊ ಗುರುಮುಖೇನ ನೀವು ಆ ಒಂದು ಗಣೇಶನನ್ನ ಪೂಜೆ ಮಾಡೋದ್ರಿಂದ 100% ನಿಮಗೆ ಅದ್ರ ಫಲ ಸಿಗ್ತಾ ಹೋಗುತ್ತೆ. ಸೊ ಕೇತು ತುಂಬಾ ಚೆನ್ನಾಗಿದ್ರೆ ಪೂಜೆಯನ್ನ ಮಾಡಿ. ಸೊ ಕೇತು ಗ್ರಹ ಏನಾದ್ರು ಕೆಟ್ಟೋಗಿದ್ರೆ ನೀವು ದಾನವನ್ನ ಮಾಡೋದ್ರಿಂದ ಉತ್ತಮವಾದಂತಹ ಫಲವನ್ನ ಪಡಿಬಹುದು. ಸೊ ಕೊನೆಯದಾಗಿ ಮತ್ತೊಂದು ರೆಮಿಡೀಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ನಿಮ್ಮ ಜಾತಕದಲ್ಲಿ ಏನಾದ್ರು ಕೇತು ಕೆಟ್ಟು ಹೋಗಿದ್ರೆ ಸೊ ನೀವು ಸ್ವಲ್ಪ ಅರಿಶಿಣದ ಕೊಂಬನ್ನ ತಗೊಳ್ಳಿ. ಸೊ ಈ ನಾರ್ಮಲ್ ಅಂಗಡಿಲಿ ಸಿಗುವಂತ ಅರಿಶಿಣ ತಗೊಳಕ್ ಹೋಗ್ಬೇಡಿ. ಸೊ ನಾಟಿ ಅರಿಶಿಣನೇ ಸಿಗುತ್ತೆ. ಸೊ ನಾಟಿ ಅರಿಶಿಣ ತಗೊಂಡ್ಬಿಟ್ಟು ಚೆನ್ನಾಗಿ ತೆಗೆದ್ಬಿಟ್ಟು ಅದನ್ನ ಸ್ವಲ್ಪ ತಗೊಂಡ್ಬಿಟ್ಟು ಗಂಧದ ರೀತಿ ಲೇಪನ ಮಾಡ್ಕೊಂಡ್ಬಿಟ್ಟು ಕಿವಿಯಲ್ಲಿ ಇಲ್ಲಿ ಮತ್ತೆ ಇಲ್ಲಿ ನೀವು ಹಚ್ಚೋದ್ರಿಂದ ಪ್ರತಿ ದಿವಸ ನೀವು ಈ ರೀತಿ ಹಚ್ತಾ ಬರೋದ್ರಿಂದ 100% ನೀವು ಕೇತುವಿನ ಪ್ರಭಾವದಿಂದ ಹೊರಗಡೆ ಬರ್ಬೋದು. ಸೊ ಇಷ್ಟು ರೆಮಿಡೀಸ್ ಗಳನ್ನ ಮಾಡ್ತಾ ಹೋಗಿ. ಇದರಲ್ಲಿ ಸ್ವಲ್ಪ ಬದಲಾವಣೆ ಆದ್ರೂ ಕೂಡ ಸೊ ನಾನು ಈ ಒಂದು ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕವಾಗ್ತಾ ಹೋಗುತ್ತೆ. ಸೊ ಇಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಏನಾದ್ರೂ ತುಂಬಾ ಪ್ರಾಬ್ಲಮ್ಸ್ ಇದ್ರೆ ಸೊ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಮ್ದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಫೇಸ್ಬುಕ್ ಅಲ್ಲೂ ಇದೆ, ಎಲ್ಲದರಲ್ಲೂ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ.
ಸೊ ಮ್ಯಾಕ್ಸಿಮಮ್ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಪರಿಹಾರಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ಕೇತುವಿನ ಗ್ರಹಕ್ಕೆ 3 ರಿಂದ 4 ಪರಿಹಾರಗಳನ್ನ ಕೊಟ್ಟಿದ್ದೀನಿ. ಸೊ ಯಾರ್ಯಾರಿಗೆ ಸಮಸ್ಯೆ ಇದೆ, ಜೀವನದಲ್ಲಿ ಅನುಭವಿಸಲಾರದೇ ಇರುವಂತಹ ಸಮಸ್ಯೆಗಳಿದಾವೆ, ಸೊ ಈ ರೀತಿ ಮಾಡ್ತಾ ಬನ್ನಿ. ವಿತಿನ್ 6 ಮಂತ್ ಟು 1 ಇಯರ್ ಒಳಗಡೆ ನಿಮ್ಮ ಕೋರಿಕೆಗಳು ಈಡೇರುತ್ತೆ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಧನ್ಯವಾದ.